ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ದೇವರಾಜೇಗೌಡ ವಿರುದ್ಧ ಎಸ್ಐಟಿಗೆ ದೂರು ಸಲ್ಲಿಕೆಯಾಗಿದೆ. ರಾಜ್ಯ ಪಿಂಜಾರ ನದಾಫ್ ಜನಾಂಗ ಕ್ಷೇಮಾಭಿವೃದ್ಧಿ ಸಂಘದಿಂದ ದೂರು. ರಾಜ್ಯ ಪಿಂಜಾರ ನದಾಫ್ ಜನಾಂಗ ಕ್ಷೇಮಾಭಿವೃದ್ಧಿ ಸಂಘ ದೂರು ಕೊಟ್ಟಿದೆ ವಕೀಲ ದೇವರಾಜೇಗೌಡ ವಿರುದ್ಧ. ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ದೂರು ನೀಡಿದ್ದಾರೆ. 2 ವರ್ಷಗಳಿಂದ ಪೆನ್ ಡ್ರೈವ್ ಇದೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಪೊಲೀಸ್ ಠಾಣೆಗೆ ಯಾಕೆ ದೂರು ಕೊಟ್ಟಿಲ್ಲ? ಪೊಲೀಸರಿಗೆ ದೂರು ಕೊಟ್ಟಿದ್ರೆ ಹೆಣ್ಣು ಮಕ್ಕಳ ಮಾನ ಉಳಿತಾ ಇತ್ತು. ದೇವರಾಜೇಗೌಡರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಂಪ್ಲೇಂಟ್ ಕೊಟ್ಟಿರೋ ಉದ್ದೇಶ ಏನಂದರೆ, ನಮ್ಮ ಭಾರತ ಮಾತೆಯ ಹೆಣ್ಣು ಒಂದು ಸ್ತ್ರೀ, ಆಕೆ ಮಾನ ಹರಾಜಾಗ್ತಾ ಇದೆ ಬೀದಿ ಒಳಗಡೆ. ನಾವು ಸಂಘಟನೆಗಳೆಲ್ಲ ಇಟ್ಕೊಂಡು ಸುಮ್ಮನೆ ಏನಕ್ಕೆ ಪ್ರಯೋಜನ ಇಲ್ಲ. ನೋಡಿ, ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾಕೆ ಶಿಕ್ಷೆ ಆಗಬೇಕು ಅಂತಂದರೆ, ಮೊದಲೇ ಇವರು 2 ವರ್ಷ 3 ವರ್ಷದಿಂದ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾ ಎಲ್ಲ ಮಧ್ಯದಲ್ಲಿ ನಿಮ್ಮ ಮಿತ್ರವರಿಗೆಲ್ಲ ತಿಳಿಸವ್ರೆ. ಒಂದು ಕಂಪ್ಲೇಂಟ್ ಹೋಗಿ ದಾಖಲಿಸಿದ್ರೆ ಆ ಹೆಣ್ಮಕ್ಳು ಮಾನ ಮರ್ಯಾದೆ ಎಲ್ಲ ಉಳಿಯೋದ? ಆ ಹೆಣ್ಮಕ್ಳು ಜೀವನ ಏನೋ ಹಾಳಾಯ್ತು ಅಂದರೆ ಯಾರು ಆಗ್ತಾರೆ ಅವ್ರಿಗೆ? ಅದಕ್ಕೋಸ್ಕರ ಈ ದಿನ SIT ಮುಖ್ಯಸ್ಥರಿಗೆ ದೂರು ನೀಡಿದ್ದೀನಿ. ಮೇಡಮ್ ಅವ್ರು ಹೇಳಿದ್ರು, ಇಲ್ಲ ಸರ್ ನಿಮ್ಮದು ತಗೊಳ್ತೀನಿ, ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಭರವಸೆ ಇದೆ ಅವ್ರ ಮೇಲೆ. ಅವ್ರೇನ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡಬೇಕಾಗ್ತದೆ ಅಂತ ತಿಳಿಸ್ತಾ, ಈ ನಮ್ಮ ಲಾಯರ್ ಏನು ಹೇಳಿಕೆ ನೀಡಿದ್ರಲ್ಲ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಈ ಕಂಪ್ಲೇಂಟ್ ಕೊಟ್ಟಿರೋ